ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾರ್ಮಲ್ ಡೈಲಿ ಬ್ಲಾಗ್. ಬಟ್ ಇವತ್ತು ನನ್ನ ಫ್ರೆಂಡ್ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಅವಳ ಜೊತೆ ಒಂದು 3-4 ರೀಲ್ಸ್ ಶೂಟ್ ಮಾಡೋ ಪ್ಲಾನ್ ಇದೆ. ಸೊ ಆಲ್ರೆಡಿ ಅವಳು ಕುಣಿಗಲಲ್ಲಿ ಬಸ್ ಹತ್ತಿದ್ದಾಳೆ. ಈಗ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಬರಬೇಕು. ಸೊ ಬನ್ನಿ ಹೋಗೋಣ. ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ ನನಗೆ. ಇವಾಗ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಬರುವಾಗಲೇ ಬಸ್ ಹತ್ಕೊಂಡ್ಬಿಟ್ಟಿದ್ದೆ. ಹೇಳೆ ಗೈಸ್, ಅಯ್ಯೋ ಫ್ರೆಂಡ್ ಅಲ್ಲ, ಅಡ್ರೆಸ್ ಗೊತ್ತಿಲ್ಲ, ಇಳ್ಕೊಂಡು ಬಸ್ ಇವಾಗ ಹೋಯ್ತಿಲ್ಲ ಅದು ತಾನೇ ಅಂತ ನೀನು ಅಲ್ಲೇ ನಿಮ್ಮ ಮನೆ ಇರೋದು ಅಂದ್ಬಿಟ್ಟು ಕರ್ಕೊಂಡ್ ಬರ್ತಿರೋದು ಬರ್ಬೇಕು ಅಂದ್ರೆ ನೀನು ಹೆಬ್ಬೂರ್ಗೆ ಬಂದಿರ್ಲಿಲ್ವಲ್ಲ, ಹೆಂಗ್ ಗೊತ್ತಾಯ್ತು ರೂಟ್ ನಿನ್ಗೆ? ನಾನು ಮ್ಯಾಪ್ ಹಾಕೊಂಡಿದ್ದೆ. ಆಮೇಲೆ ಪಕ್ಕದಲ್ಲಿರೋ ಹುಡುಗಿಗೆ ಹೇಳಿದ್ದೆ, ಅವ್ರು ಮಾತಾಡ್ಕೊಂಡು ಮರ್ತೇ ಬಿಟ್ಟವ್ರೆ. ಇಲ್ಲೆಲ್ಲ ಒಂದು ಬೋರ್ಡ್ ಇಲ್ಲಿ ಗೈಸ್, ಯಾವ ಅಲ್ಲಿ ಅದು ಆ ಹೆಬ್ಬೂರ್ ಬೋರ್ಡ್ ನೋಡಿ. ದೇವ್ರ ಮುಂದೆ ಇತ್ತು, ಹಿಂದೆ ಕೂತಿದ್ದೆ. ಆ ಬೋರ್ಡ್ ತಗೋಬೇಕು. ಅದೇ ಟೈಮಿಗೆ ನೀನು ಕಾಲ್ ಮಾಡ್ದಲ್ಲ, ಇದೇನಾ ಅಂತ. ನಾನೇನಂತ ಹೇಳಿದ್ದೆ, ಕುಣಿಗಲಿಂದ ತುಮಕೂರ್ಗೆ ಹೋಗುವಾಗ ಒಂದೇ ಬಸ್ ಸ್ಟಾಪಲ್ಲಿ ನಮ್ಮ ಬಸ್ ನಿಲ್ಸೋದು, ಯಾವ ಬಸ್ ಸ್ಟ್ಯಾಂಡಲ್ಲಿ ಇಳಿಸುತ್ತೋ ಅಲ್ಲಿ ಇಳ್ಕೊಂಡ್ಬಿಡು ಅಂತ. ಅದು ನೆನಪಿಲ್ಲ. ಬಂದಿದ್ದು ಮಳೆ ಬರ್ತಾಯ್ತು ಆಗಲಿ. ಇವಳು ಬಂದ್ಲು ಅಂತ ನಮ್ಮ ಹೆಬ್ಬೂರಲ್ಲಿ ಮಳೆ ಬರ್ತಾಯ್ತೆ ನೋಡಿ ಗೈಸ್. ಕ್ರಾಕ್ಸ್ ಹಾಕೊಂಡು ಬಂದಿದೆ ನೋಡಿ. ನಂದು ಹೊಸ ಮೊನ್ನೆ ನಮ್ಮ ಅಜ್ಜಿ ಎಲ್ಲೂ ಹೋಗಿದ್ರಂತೆ, ಚೆನ್ನಾಗೈತೆ ತಾಳಿ ತಗೊಂಡೋಗೋಣ ತಗೊಂಡ್ಬಂದ್ಬಿಟ್ಟವ್ರೆ. ನಡೀತಿದೆ ಚಾದ್ರದು ಬೇರೆದು ಒಟ್ಟಲ್ಲಿ ಅವ್ರು ತಂದು ಕೊಟ್ರಾ, ಹಾಕೋಬೇಕಷ್ಟೇ. ತಂದವರಲ್ಲ ಅಷ್ಟೇ. ಅದೇ ನನ್ನ ಮಗಳು ಮೊಬೈಲ್ ತಂದು ಕೊಟ್ಟೈತಲ್ಲ ಇದರಿಂದ. ಅಲ್ಲ ಕೊಡ್ಸಲ್ಲ, ನಿನ್ ತರ ಕೊಳೇನಾಗಿಲ್ಲ ಬಿಡು. ನಾನು ತಗೊಂಡು 2 ವರ್ಷ ಆಗೈತೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಕಮೆಂಟ್ ಮಾಡಿ. ರೀಲ್ಸ್ ಶೂಟ್ ಮಾಡೋಣ ಅಂತ ಅಂದ್ರೆ ಸರಿ ಆಯ್ತು, 9 ಗಂಟೆಗೆ ಬಾ ಅಂತಂದೆ. ನೋಡಿದ್ರೆ 11:15 ಬಂದೋಳೆ. ಇದು ಒಂದು ಬ್ಯಾಗ್ ಕುಡ್ಕೊಂಡು ಏನು ತಂದಿದ್ಯಾ? ಏನೇನೈತೆ ಎಸ್ ಗೈಸ್, ಇವ್ರದ್ದು ಬ್ಯಾಗ್ ಟೂರ್ ಅಂತ ನೋಡ್ಕೊಳ್ಳಿ. ಇದು ಕರಡಿಗುಚ್ಚಮ್ಮನ ಜಾತ್ರೆ ತಗೊಂಡಿದ್ದು 200 ರೂಪಾಯಿ. ಲ್ಯಾಪ್ಟಾಪ್ ಬ್ಯಾಗ್ ಇದು. ಲ್ಯಾಪ್ಟಾಪ್ ಚಾರ್ಜರು. ಹಾಂ, ಎಲ್ಲ ನನಗೆ ಬಿಟ್ಟು ಹೋಗ್ತಾಳೆ. ಮೇಕಪ್ ಕಿಟ್ಟು. ಪೇಂಟ್ ರಿಕ್ವೈರ್ಡ್ ಫಾರ್ ಅ ಗರ್ಲ್. ಇವಾಗ ಡ್ರೆಸ್ಸು 3 ಪೇರ್ ಆಫ್ ಡ್ರೆಸ್ ತಗೊಬಂದಿದ್ದಾಳೆ. ಇದಿಷ್ಟು ಡ್ರೆಸ್ನ ನನಗೆ ಪ್ರೆಸೆಂಟ್ ಮಾಡಿ ಹೋಗೋದಕ್ಕೆ ಬಂದಿದ್ದಾಳೆ. 11:15 ಆದ್ರೂ ಬಂದಿದ್ವಲ್ಲ, ಏನ್ ದಿಮಾಕು. 10:30 ಎಷ್ಟು 11:15 11:15 ಇನ್ನೊಂದು 10 ನಿಮಿಷ 12 ಆಗ್ತದೆ. ಅಲ್ಲಿ ತಿನ್ನೋದಕ್ಕೆ 12 ಆಗ್ತದೆ. ಅವಳ ಹೊಟ್ಟೆಗೆ ಅವ್ಳು ತಿನ್ನಕ್ಕೇನೆ ಏನು ಜಾಗ. ಸೇಲ್ ಹೆಚ್ಕೊಡ್ಬೇಕು, ಬಾಳೆಹಣ್ಣು ಕೊಟ್ಟರು ತಿನ್ನಲ್ಲ, ಅಲ್ಲೇ ಬಿಟ್ಟು ಹಾಕೋಗ್ತಾರೆ. ನಾವು 1 ಮಂತ್ ಆದ್ಮೇಲೆ ಏನೋ ಸಿಕ್ಕಿದ್ದೀವಿ. ಸೊ ಇಷ್ಟು ಡ್ರೆಸ್ನ ನಂಗೆ ಪ್ರೆಸೆಂಟ್ ಮಾಡಿ ಹೋಗೋದಕ್ಕೆ ಬಂದಿದೆ. ತುಂಬ ಥ್ಯಾಂಕ್ಸ್. ನಂದು ಎಡಿಟಿಂಗಿಗೆಲ್ಲ ಈಸಿ ಆಗಲಿ ಅಂತ ಅವಳದು HP ಲ್ಯಾಪ್ಟಾಪ್ನ ನಂಗೆ ಪ್ರೆಸೆಂಟ್ ಮಾಡಿದ್ದಾಳೆ. ಈ ಥರ ಫ್ರೆಂಡ್ಸ್ ನಿಮಗೂ ಇದ್ರೆ ಕಮೆಂಟಲ್ಲಿ ಟ್ಯಾಗ್ ಮಾಡಿ. ಆಮೇಲೆ ಈ ಜಿಪ್ಪಲ್ಲಿ ಏನೈತೆ ಅಂತ ತಿಂತೀನಿ. ಅದೇ ನಿಮ್ದು ಕದ್ಕೊಂಡೋಗಿದ್ನಲ್ಲ ಗೈಸ್, ನಾವು ಶಿವಗಂಗೆಗೆ ಹೋದಾಗ ವ್ಲಾಗ್ ಮಾಡೋದಕ್ಕೆ ತಾತ ತಿಂತೀನಿ. ಅವಾಗ ವ್ಲಾಗ್ ಮಾಡೋಣ ಅಂತ ಈ ಟ್ರೈಪುಡ್ ತೊಗೊಂಡೋಗಿದ್ನ. ಅವಾಗ ಅಕ್ಕ ಬ್ಯಾಗಲ್ಲಿ ಎತ್ಕೊಂಡು ತೊಗೊಂಡೋಗ್ಬಿಟ್ಟವಳು ಮನೆಗೆ. ಸೊ ಅದಕ್ಕೆ ATM ಕಾರ್ಡ್ ಪಿನ್ ಹೇಳ್ಬಿಟ್ಟು ಹೋಗಿ. ನನಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ. ಇವಾಗ ಇದಕ್ಕೆ buy 1 get 1 ಫ್ರೀ ಇದನ್ನು ಕೊಟ್ಟೋಗಿದ್ದಾಳೆ. ಇದರಲ್ಲಿ ವ್ಲಾಗ್ ಮಾಡು, ಇದರಲ್ಲಿ ಎಡಿಟ್ ಮಾಡು, ಗ್ರೋ ಆಗು ಅಂತ ಹೇಳೋದಕ್ಕೆ. ಸೊ ಶೂಟ್ ಮಾಡ್ಸೋಣ ಕ್ಯಾಮ್ರಾದಲ್ಲಿ ಅಂತ ಅಂದ್ಲು. ಬಟ್ ನಾನು ಮನೆಗೆ ಬಾ, ಇಂಡೋರ್ ಶೂಟ್ ಫಸ್ಟ್ ಮುಗಿಸ್ಕೊಳ್ಳೋಣ, ಆಮೇಲೆ ಔಟ್ಡೋರ್ ಶೂಟ್ಗೆ ಹೋಗೋಣ ಅಂತ ಹೇಳಿದೆ. ಸೊ ಅದಕ್ಕೆ ಫಸ್ಟ್ ಟೈಮ್ ಅನ್ಸುತ್ತೆ ಇವಳು ಹೆಬ್ಬೂರಿಗೆ ಬಂದಿರೋದು. ನೆಲಮಂಗಲ ಮನೆಗೆ ಬಂದಿದ್ದಲ್ವಾ. ನೆಲಮಂಗಲಂಗೆ ಒಂದು 2-3 ಸಲ ಬಂದಿದ್ಲು. ಸೊ ಹೆಬ್ಬೂರಿಗೆ ಇವತ್ತೇ ಫಸ್ಟ್ ಬಂದಿರೋದು. ಇವಳು ನನಗೆ ಸಿಕ್ಕಿದ್ದು ಫಸ್ಟ್ PUಲಿ ಆಯಿತಾ. ಇವಳು ಹೆಂಗೆ ಸಿಕ್ಕಿದ್ಲು ಅಂದರೆ, ನಾನು ಫಿಸಿಕ್ಸ್ ಟೆಸ್ಟ್ ಬರ್ಕೊಂಡು ಕೂತಿದ್ದೀನಿ. ನನಗೆ ಯಾರೂ ಆ ಫ್ರೆಂಡ್ಸ್ ಇಲ್ಲ. ನಾನು ಓದಿದ್ದು ಗರ್ಲ್ಸ್ ಕಾಲೇಜಲ್ಲಿ. ಸೊ ಇವಳು ಆಳ್ವಾಸಿಂದ ಬಂದ್ಲು. 1 ಮಂತ್ ಅಲ್ಲಿ ಓದಿ ಆಮೇಲೆ ಓಡಿಸ್ಬಿಟ್ರು ಆಳ್ವಾಸ್ ಅವರು. ಬೇಡ, ನೀನು ನಮ್ಮ ಕಾಲೇಜಿಗೆ ಬರಲ್ಲ ಅಮ್ಮ, ಹೋಗು ಅಂತ ಓಡಿಸ್ಬಿಟ್ರು. ಸೊ ಇವಳು ಆಳ್ವಾಸಿಂದ ಬಂದ್ಲು ಆಯ್ತಾ. ಬಂದವಳು ಡೋರ್ ಹತ್ರ ನಿಂತ್ಕೊಂಡು ಮ್ಯಾಮ್ ಅಂತಿದ್ಲು. ಮ್ಯಾಮು ಓಕೆ ಗೆಟ್ ಇನ್ ಅಂತ ಅಂದರು. ನಾನು ಹಿಂಗಿದ್ದವಳು, ಯಾವುದೋ ಹುಡುಗಿ ಚೆನ್ನಾಗಿ ಒಳ್ಳೆ ತಾಳು ಪಟಾಯಿಸೋಣ ಅಂದ್ಬಿಟ್ಟು, ಇಲ್ಲ ಕುತ್ಕೋತೀರಾ ಅಂದೆ. ಒಂದೇ ಶಾರ್ಟ್ ಸರಿ ಅಂದ್ಬಿಟ್ಲು. ಅವತ್ತು ಪಕ್ಕದಲ್ಲಿ ಕೂರಿಸ್ಕೊಂಡವಳು. 4 ವರ್ಷ ಆಯ್ತು. ನಾವು ಯಾವಾಗ ಸಿಕ್ಕಿದ್ದು 2022ಲಿ. 22, 23, 24, 25. ನಿಂಗೆ ಹಂಗೆ ಅನ್ಸಲ್ಲ. ಮ್ಯಾಥ್ಸ್ ಬರಲ್ಲ ಇವಳಿಗೆ. ಅವಾಗ ಕನ್ನಡನೇ ಬರ್ತಾ ಇರಲಿಲ್ಲ ಗೈಸ್. ಇವಳು ಎಷ್ಟು ತಪ್ಪು ಬರೆಯೋಳು ಅಂದರೆ ನಮ್ಮ ಕನ್ನಡ ಮ್ಯಾಮ್ ಅಂತೂ ಬೈದಾಕ್ಬಿಡೋರು. ನಂದು 10th 125 ಕನ್ನಡ, ಇವಳು ಕಮ್ಮಿ. ನನಗೆ ಕನ್ನಡ ಲೆಸನ್ಸ್ ಎಲ್ಲ ಓದಕ್ಕೆ ಇಷ್ಟ. ನನಗೆ ಬರಲಿ ಅಂತ ಹಿಂಗೆ ಕೂತ್ಕೊಂತಿದ್ದೆ. ಇವಳು ಹಿಂಗೆ ಸುಮ್ಮನೆ ಕನ್ನಡ ಬರಲ್ಲ ಅಂತ
ಇಲ್ಲ ಇವಾಗ ಚೆನ್ನಾಗಿ ಕಲ್ತಿದ್ದಾಳೆ. ಸೊ ಅವಾಗ ಕಲ್ತಿರ್ಲಿಲ್ಲ, ಬಟ್ ಈಗ ನನ್ನ ಜೊತೆ ಸೇರಾದ್ಮೇಲೆ ಬರೀ ಕನ್ನಡನೇ ಮಾತಾಡ್ತಾಳೆ. ಅಚ್ಚ ಕನ್ನಡ ಅಂತೂ ತುಂಬಾ ಬಳಸ್ತಿರ್ತಾಳೆ. ಸೊ ಗೈಸ್, ಇದು ನಮ್ಮ ಸೆಕೆಂಡ್ ಔಟ್ಫಿಟ್. ಸೊ ಮ್ಯಾಚ್ ಮಾಡಿದ್ವಿ ಈ ಥರ. ಸೊ ನೋಡಿ, ಯಾವ ಸಾಂಗಿಂಗ್ ಮಾಡೋಣಮ್ಮ? ಹುಡುಕಾಡ್ತಾವಳತ್ತ. ರಾತ್ರಿ ಎಲ್ಲ ಒಂದು 30-40 ರೀಲ್ಸ್ ಕಳಿಸ್ಕೊಂಡು ಇವಾಗ ಅದು ಯಾವುದು ಓಕೆ ಆಗ್ದಲೆ ಇದು ಒಂದು ಫೈನಲ್ ಮಾಡಿದ್ವಿ. ಸೊ ಗೈಸ್, ಇವಾಗ ನಮ್ಮದು ಒಂದು ಡ್ಯಾನ್ಸ್ ರೀಲ್ ಶೂಟ್ ಆಯಿತು. ನಮ್ಮ ಕ್ಯಾಮ್ರಾಮನ್ ಇವರೇ ಹೊರಟೋಗ್ತಿದ್ದಾರೆ. ಅವ್ರು ಫುಲ್ಲು ಸೈ ಥರ. ಸೊ ಇವಳು ಅಪರೂಪಕ್ಕೆ ಒಂದು ಡ್ಯಾನ್ಸ್ ಮಾಡಿದ್ದಾಳೆ. ನೋಡೋಣ, ಇವಾಗ ಊಟ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇನ್ನೆರಡು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಏನೇನು ಆಗುತ್ತೆ ಅಂತ. ಸೊ ಗೈಸ್, ಇವಾಗ ಇವಳನ್ನ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಮ್ಮ ಚಿಕ್ಕಮ್ಮವ್ರ ಮನೆ. ನಮ್ಮ ಮನೆ ಒಂದು, ನಮ್ಮ ಚಿಕ್ಕಮ್ಮವ್ರದ್ದು ಒಂದು, ನಮ್ಮ ದೊಡ್ಡಪ್ಪ ಅವ್ರದ್ದು ಒಂದು, ನಮ್ಮ ಅತ್ತೆ ಮಾವಂದು ಒಂದು, 4 ಮನೆ ಒಂದೇ ಬೆದಿರಿದೆ ನಮ್ಮದಂತೂ. ಆಟ ಆಡ್ಕೊಂಡಿರ್ತೀವಿ 3 ಮನೇಲಿ ಊಟ ಮಾಡ್ಕೊಂಡು. ಸೊ ಗೈಸ್, ಈಗ ನಿನ್ನ ಡ್ರೆಸ್ ತೋರಿಸ್ತೀನಿ ಇಲ್ಲಿ. ಇದು ನನ್ನ ಸೆಕೆಂಡ್ ಔಟ್ಫಿಟ್. ಇದು ನನ್ನ ತಮ್ಮದು ಟೀ ಶರ್ಟ್, ಇದು ನಮ್ಮ ಅಪ್ಪದು ಪ್ಯಾಂಟ್, ಇದು ಒಂದು ಚಪ್ಪಲಿ ಮಾತ್ರ ನಂದು ಅಷ್ಟೇ. ನನ್ನ ತಮ್ಮಂದು ಎತ್ಕೊಂಡು ಕದ್ದಿ ನೆಲಮಂಗ್ಲ ತಗೊಬಂದು ಹಾಕೊಳ್ಳೋದ್ರಲ್ಲಿ ಇದೆಯಲ್ಲ ಖುಷಿ. ನೆಲಮಂಗ್ಲಕ್ಕಲ್ಲ, ನೆಲಮಂಗ್ಲ ಕತ್ಕೊಂಡು ಬಂದು ಹೆಬ್ಬೂರಲ್ಲಿ ಹಾಕೋತೀನಲ್ಲ, ಅವಾಗ ಸಿಗೋ ಖುಷಿ. ಫೋನ್ ಮಾಡ್ತೀನಿ, ಯಾಕೆ ತಗೊಂಡೋದೆ ನಂದು ಅಂತಿರ್ತೇನೆ. ಈಗ ತಗೊಬಂದು ಮಜಾ ಮಾಡೋಣ. ಚೆನ್ನಾಗಿದೆ. ಈ ಡ್ರೆಸ್ಸಿಗೆ ಮ್ಯಾಚ್ ಮಾಡೋ ಥರ ಯಾವ್ದಾದ್ರು ಒಂದು ತೊಗೊಂಡು ಬಾ ಅಂತ ಅಂದೆ. ಕೊಡಿ, ಇವಳು ನೋಡಿ ಮ್ಯಾಚ್ ಆಗ್ತಿಲ್ವೇನೆ? ಓಕೆ ಒಂದು ರೇಂಜಲ್ಲಿ ಮ್ಯಾಚ್ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾವು ಹೇಳೋದು ಒಂದು, ಇವ್ರು ಮಾಡೋದು ಒಂದು. ನಾನು ನಿನ್ನ ವಿಡಿಯೋ ಕಾಲಲ್ಲಿ ತೋರಿಸಿದ್ದೀನಿ. ಪಾಪ ಅವಳು ರಾತ್ರಿ ವಿಡಿಯೋ ಕಾಲ್ ಮಾಡಿ ಎಲ್ಲ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ಲು. ಬಟ್ ನಾನೇನೆ ಏನೂ ಎತ್ತಿಡದೆ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಇವಳು ಬಂದ ಮೇಲೆ ಎಲ್ಲ ತೆಗ್ದಿಕ್ಕಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅಡ್ಜಸ್ಟಬಲ್ಸ್. ಈಗ ನಮ್ಮ ಅಜ್ಜಿ ಊಟಕ್ಕೆ ಬಂದ್ರಮ್ಮ ಅಂತ ಕರೆದ್ರು. ಹಾಗಾಗಿ ಮನೆಗೆ ಬಂದು ನೋಡೋಣ ಏನೇನು ಮಾಡಿದ್ದಾರೆ ನಮ್ಮ ಅಜ್ಜಿ ಅಂತ. ಇವಳು ಏನೋ ತಿನ್ನಲ್ಲ ಗೈಸ್, ಅದೊಂದೇ ಬೇಜಾರು. ಅಜ್ಜಿ ಏನು ಮಾಡಿದ್ಯಾ? ನಮ್ಮ ಅಜ್ಜಿ ಇವಳಿಗೋಸ್ಕರ ಬಜ್ಜಿ ಮಾಡ್ತಾ ಇದೆ, ಹಪ್ಪಳ ಮಾಡ್ತಾ ಇದ್ದಾರೆ, ಆ್ಯಂಡ್ ಸಬ್ಬಕ್ಕಿ ಪಾಯಸ ಮಾಡಿದ್ದಾರೆ, ಅನ್ನ ಇದೆ, ಸಾಂಬಾರು ಮಾಡಿದ್ದಾರೆ. ಇವಳಿಗೋಸ್ಕರ ನಮ್ಮ ಮನೇಲಿ ನಾವು ಅನ್ನ ಮಾಡಿದ್ದೀವಿ, ಸಾರು ಮಾಡಿದ್ದೀವಿ, ಬಜ್ಜಿ ಮಾಡಿದ್ದೀವಿ, ಹಪ್ಪಳ ಮಾಡಿದ್ದೀವಿ, ಸಬ್ಬಕ್ಕಿ ಪಾಯಸ ಮಾಡಿದ್ದೀವಿ. 5 ಥರ ಮಾಡಿದ್ದೀವಿ. ನನಗೇನು ಬೇಡ ಅಂತ ಹೇಳಿದೆ, ಅನ್ನ ಸಾಂಬಾರು ಸಾಕು ಅಂತ ಹೇಳಿದೆ. ಗೈಸ್, ಯಾರಾದ್ರೂ ಮಾತಾಡೋದ್ರೆ ಒಂದು ಚಾಕ್ಲೇಟ್ ಕೊಡ್ಬೇಕು. ಯಾಕೆ ಗ್ಯಾಪಲ್ಲಿ ಇಟ್ಕೊಂಡಿದ್ದೆ? ಚೆನ್ನಾಗಿದ್ದೀರಾ ಅಂತ ಕೇಳು. ಅಲ್ಲಿ ನೋಡು, ಹೇಳು ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ. ಸಬ್ಸ್ಕ್ರೈಬ್ ಟು ಚೈತ್ರ ವ್ಲಾಗ್ಸ್. ಮಗು ಅಂತ ಎತ್ತಿ ಆಡ್ಸಿದ್ಕೆ ಇವಾಗ ಒದೀತಾನೆ ನನ್ಗೆ. ಹೊಡಿತಾರೆ ಅಕ್ಕಂಗೆ. ಅವ್ರ ಮನೆಯಿಂದ ನಮ್ಮನೆ ಕರ್ಕೊಂಡ್ಬರಕ್ಕೆ ಕರ್ಕೊಂಡ್ ಬರ್ಬೇಕದು. ಸೊಂಟದ ಮೇಲೆ ಹೆಗ್ಲು ಮೇಲೆಲ್ಲ ಸೊಂಟ ಎಲ್ಲಿರೋದು? ಇಲ್ಲಿ ಕರಾಗ್ತೇನೆ. ಬಾ, ಅದನ್ನ ತೋರ್ಸು ಪಾಪು. ಇದ್ರ ಮೇಲೆ ನಿಂತ್ಕೋ. ಅಯ್ಯೋ ಏನೋ ಇಲ್ಲ. ಯಾವ ಸ್ಕೂಲ್ ನಿಂದು ಅಂದ್ರೆ ಯಾವ್ದು ನೀನ್ ಓದ್ತಿರೋದು ಅದನ್ನೇ ಇರ್ಬೇಕು. ನಿನ್ಗೆ ಚಮಕ್ಕು ನೋಡಿ ಗೈಸ್, ಗಣೇಶ ಕೂತಿದ್ದಾಳೆ. ಏನ್ ಸ್ಮೈಲ್ ಕೊಟ್ಲಮ್ಮ. ಊಟ ಮಾಡಲ್ಲ, ನಿನ್ಗೂ ಹಂಗೆ ಮಾಡ್ತಾಳೆ, ತಿನ್ನು ಅಂತ ಹಾಕ್ಕೊಟ್ಟು. ಹೌದು, ಹಾಕೊಳ್ಳಿ. ಲೈಕ್ ಮನೆಗೆ ಬಂದವ್ರಿಗೆ ನಾವು ಬಡಿಸ್ಬೇಕು. ಬಟ್ ನಮ್ದ್ರಲ್ಲಿ ಆ ಪದ್ಧತಿ ಇಲ್ಲ. ಏನು ಬೇಕೋ ತಂದು ಇಕ್ತೀವಿ, ಹಾಕೊಂಡು ತಿನ್ಬೋದು. ಏನಾದರೂ ಬೇಜಾರಿದೆಯಾ? ಹಂಗಾದ್ರೆ ಬಜ್ಜಿ ನಿಮ್ಮ ಪಾಲಿಗೆ ನಮಗೆ ಕೊಡ್ಬೋದು. ಅವಳು ಕೊಡ್ತಾಳೆ ಗಾಯ್ಸ್. ಅವಳು ಶೀಲ್ ಗಿವ್ ಮಿ ಎನಿಥಿಂಗ್ ಎನಿ ಟೈಮ್. ತಿನ್ಲು ತಟ್ಟೆನೂ ಕೈ ತೊಳೆದ್ಬಿಟ್ಟು ಇಲ್ಲಿಟ್ಲು. ಆಗಲೇ ಪಾಯಸ ಇಡ್ಕೊಂಡು ಕೂತವಳು. ಅವ್ರ ಅಜ್ಜಿನ ಏನು ಅನ್ಕೊಂಡೋಳ್ಲೋ ಗೊತ್ತಿಲ್ಲ. ಎಲ್ಲ ಅವರೇ ಎತ್ತಿಡಬೇಕು, ಅವರೇ ತಗೊಬಂದು ಮುಂದೆ ಇಡಬೇಕು, ಅವರೇ ತಗೊಂಡೋಗಿ ಎತ್ತಿಡಬೇಕು. ಮನೆ ಮಾತ್ರ ಆ ಥರ ಮಾಡೋದು. ನಾನೇ ಬೆಳಗ್ಗೆ ಹೌದಾ ಅಜ್ಜಿ? ನೋಡಿ ಅವ್ರು ಸತ್ಯ ಹೇಳ್ತಾವ್ರೆ.
ಈಗ ಅಲ್ಲಿಗ್ ಬಾ ಅಂತ ಕರೆದ್ಲು, ಅದಕ್ಕೆ ನಾನು ಮನೆಗ್ ಬಾ ಅಂತ ಕಳ್ಸ್ಕೊಂಡೆ. ನಾನು ತಿನ್ನಲ್ಲ ಹಬ್ಬ ಸ್ವೀಟ್ಸ್ ಮಾಡ್ಬೇಕು ಬಿಡಚ್ಚಿ. ಅನ್ಕೊಂಡಿದ್ಯಾ? ಅಯ್ಯೋ ರಕ್ಷಿತನ ಹಬ್ಬ ಕಡೆ ನನ್ನ ಹೆಸರಲ್ಲಿ ನೀನಾದ್ರೂ ತಿನ್ಬೋದು. ರಕ್ಷಿತನ ಹಬ್ಬ ಅಂತ. ಸ್ವೀಟ್ ತಿನ್ನಲ್ಲ ಅವತ್ ಲಘುವಿ ಬಂದಾಗ್ಲೂ ಅಷ್ಟೇ, ನಾವ್ ಮನೆಗ್ ಬರೋ ಅಷ್ಟ್ರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಚಿಕನ್ ಸಾಂಬಾರು ಅನ್ನ ರೆಡಿ ಮಾಡಿಕೈತೆ. ನಾನು ನೋಡ್ತಾ ಇದ್ದೀನಿ. ಅದು ಲಘುವಿ ಹಬ್ಬ. ಏನು ಮಾಡಲ್ವಾ ಅಜ್ಜಿ ಇವಳು? ಈ ವಿಡಿಯೋ ಅವ್ರ ಅಮ್ಮಂಗೆ ತೋರಿಸ್ತೀನಿ ಬಿಡಿ. ನಿಮ್ಮ ಅವ್ರ ಅಮ್ಮಂಗೆ ಹೇಳ್ರಿ ಫೋನ್ ಮಾಡಿ ಏನು ಮಾಡಲ್ಲ ಅಂತ. ಯಾಕೆ ಸೇರಿಸಿದಿರ ನಿಮ್ ಮನೆಗೆ ಅನ್ನತ್ತೆ ಅಷ್ಟೇ, ಇನ್ನೇನು ಅನ್ನಲ್ಲ. ಕಳಿಸಿ ಓಡಿಸ್ರಿ ನೆಲಮಂಗಲಕ್ಕೆ ಅನ್ನತ್ತೆ. ನಿನ್ ಕ್ಯಾಮ್ರಾನು ಸರಿ ಇಲ್ಲ, ನನ್ನ ಕ್ಯಾಮ್ರಾನು ಸರಿ ಇಲ್ಲ. ವ್ಲಾಗ್ ಅಲ್ಲಿ ಇದ್ಯಾ? ಮಿಸ್ಕೋ ಈಗ. ನಾನು ಹೊಸ್ದಾಗಿ ಚಾನೆಲ್ ಕ್ರಿಯೇಟ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಅವಳಿಗೆ ಇವಳು ಬಂದಿರೋದು ಗೊತ್ತಿಲ್ಲ, ಸೊ ವಿಡಿಯೋ ಕಾಲ್ ಮಾಡಿದ್ರೆ ಶಾಕ್ ಹೊಡಿತಾಳೆ ಅಂದ್ರೆ ಇವಳು ಫೋನ್ ಕ್ಯಾಮ್ರಾನೇ ಸರಿಗಿಲ್ಲ. ಸೊ ಗಾಯ್ಸ್, ಇವಾಗ ರಕ್ಷಿತಾ ಮನೆಗೆ ಹೊರಡ್ತಾ ಇದ್ದಾಳೆ. ಬಾ ಬ್ಯಾಗ್ ತುಂಬ್ಕೋ. ಬ್ಯಾಗ್ ಹಾಕೊಳ್ಳೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅನ್ನೋಷ್ಟರಲ್ಲಿ ಮಳೆ ಬರ್ತಾಯಿತ್ತು ಆಗಲೇ. ನೋಡಿ, ನಮ್ಮ ಹೆಬ್ಬೂರಲ್ಲಿ ಮಳೆನೇ ಇರಲಿಲ್ಲ, ಹನೀತೈತೆ. ಬರೋದು ಬಂದ್ಲು, ಮಳೆನೂ ಕರ್ಕೊಂಡು ಬಂದವಳೆ. ನಮ್ಮ ಬಳ್ಳಕೆರೆಗನ ಬಾ, ಮಳೆ ಬೆಳೆ ಬೇಕು ಅಲ್ಲಿ. ತೋಟ ಜಮೀನು ಇರೋರಿಗೆ ಮಳೆ ಬೇಕು. ನೀನು ಇಲ್ಲಿ ಬಂದ್ಬಿಟ್ಟು ಮಳೆ ಕೊಟ್ರೆ ಬೆಳಗ್ಗೆಯಿಂದ ಒಂದೇ ಸಮ ಬರ್ತಾನೆ ಐತೆ, ವಿಡಿಯೋ ಮಾಡಕ್ಕೂ ಆಗಿಲ್ಲ. ಹನೀತೈತೆ. ದೊಡ್ಡ ಅಂದ್ರೆ ಕಾಯಿಲೆ ಪೇಷಂಟ್ ಇದ್ದಂಗೆ ಇವಳು. ಏನೂ ಆಗಲ್ಲ, ಒಂದು ಐಸ್ ಕ್ರೀಮ್ ತಿನ್ಬಾರಂದ್ರೆ ನಂಗೆ ನೆಗಡಿ ಆಗುತ್ತೆ ಅಂತಾಳೆ. ಮಳೆಯಲ್ಲೇನೆ ತಲೆನೋವು ಬರುತ್ತೆ. ಅಪ್ಪ ನಾನು ಉಲ್ಟಾ ಇವಳು. ಸೋಗ್ತೈತೆ ಗಾಯ್ಸ್. ಅಡ್ಡ ಹಾಕು ಅಣ್ಣ ಅಂತ, ಅಡ್ಡ ಹಾಕು. ನೀನು ಹಿಂಗೆ ಅಂತ್ಯ, ನಾನು ಬೆಳಗ್ಗೆ ಹಿಂಗೆ ಕ್ರಾಸ್ ಆಗಿ ಬರ್ತಾ ಇರ್ತೀನಿ, ನನ್ನ ಮುಂದೆನೇ ಪಾಸ್ ಆಗ್ತಾ ಇರ್ತದೆ. ಒಂದು ಸೈಕಲ್ ತಗೊಂಡ್ಬಿಡು. ಆ್ಯಕ್ಚುಲಿ ಮನೇಲಿ ಐತೆ ಸೈಕಲ್. ನಾನು ಸ್ಟಾರ್ಟಿಂಗ್ ಬಂದಾಗಲೇ ಫಸ್ಟ್ ಟೈಮಲ್ಲೇ ಹೇಳಿದ್ದೆ ಸೈಕಲ್ ತಗೊಂಡೋಗ್ತೀನಿ ನಾನು ಅಂತ. ತಗೊಂಡೋಗು, ಏನಾಗಲ್ಲ. ಈ ಬಸ್ ಸ್ಟಾಪಿಗೆ ಹಾಕ್ಬಿಟ್ಟಿಲ್ಲ, ಅಲ್ಲಿಗೆ ಬಸ್ ಹತ್ತೋಗ್ತೀನಿ. ಇದೆಲ್ಲ ಹಿಂಗೆ ಬಂದ್ಬಿಟ್ಟು ಹೋಗ್ಬಿಟ್ಟು ಜಗ್ಗುದ್ಬಿಟ್ಟಿದ್ದೆ. ನಮ್ಮ ಬಜ್ಜಿನೂ ತಿನ್ನಲ್ವಲ್ಲ. ನಮ್ಮ ತಾತ ಪೆಟ್ಟಿ ಅಂಗಡಿ ಹತ್ರ ಕರ್ಕೊಂಡ್ಬಂದಿದ್ದೆ ಇವಳನ್ನ ಬಾಯ್ ಮಾಡ್ಸೋಕ್ಕೆ. ನೋಡಿ, ಆಗಲೇ ಬಿಸಿಲು ಬಂತಲ್ಲ. ಅಯ್ಯೋ ದೇವ್ರೆ, ಮತ್ತು ಇನ್ನೊಂದು ಬಸ್ ಹೋಗ್ತೈತೆ. ಬಸ್ ಸ್ಟಾಪು ಇವಳು ಇವತ್ತು ಹೋಗ್ತಾಳೆ. ಇವತ್ತು ಇನ್ನೂ ಒಂದು 3-4 ಬಸ್ ಬಿಡ್ತಾಳೆ. ಬಸ್ ಸ್ಟಾಪು ಈಗ ಮಾತಾಡ್ಕೊಂಡು ಹೋದ್ರೆ ಒಂದು ಬಸ್ ಆಯ್ತು. ಬಿಡೆ ಹೋಗೋ ನಿಧಾನಕ್ಕೆ, ಇನ್ನೂ ಬರ್ತಾನೆ ಇರ್ತದೆ. ಆಗಲೇ 2 ಬಸ್ ಬಿಟ್ಲು. ನೆಕ್ಸ್ಟ್ ಬಸ್ ಅನ್ನೋದಕ್ಕಿಯಾ ಹತ್ತಲೇಬೇಕು ಅಲ್ಲ, ಹತ್ತಿಸ್ತೀನಿ ನಾನು. ಬಸ್ ಬಂತು ಅಂತ ಹುಡ್ಕೊಂಡು ಹೋಗ್ತಾವಳೆ. ನೆಕ್ಸ್ಟ್ ಬಸ್ ಹೋಗುವಂತ ತಾಳೆಲೆ. ಅಷ್ಟು ರಶ್ಶಿನ ಬಸ್ಸಲ್ಲಿ ಹೋಗ್ತೀನಿ ಅಂತೇಳಿ ಎಷ್ಟು ಖಾಲಿ ಬಸ್ ಬರ್ತಾವೆ ನೋಡಿ. ಸೊ ಗೈಸ್, ಅವಳನ್ನ ಬಸ್ ಹಸ್ಬಿಟ್ಟು ಬಂದೆ. ಫಸ್ಟು ಫೋಟೋ ಶೂಟ್ ಮಾಡ್ಸೋಣ ಬಾ ಕುಣಿಗಲ್ಗೆ ಅಂತ ಹೇಳಿದ್ಲ. ಬಟ್ ನಾನು ಇಲ್ಲ ನಿನ್ನ ಮನೆಗೆ ಬಾ, ಅದೇನು ಮಾಡ್ತೀವಿ ಮನೆಯಲ್ಲೇ ಮಾಡು, ಫಸ್ಟ್ ಇಂಡೋರ್ ಮುಗಿಸ್ಕೊಳ್ಳೋಣ, ಆಮೇಲೆ ಔಟ್ಡೋರ್ಗೆ ಹೋಗೋಣ ಅಂತ ಹೇಳಿದೆ. ಇವತ್ತಿನ ನಾರ್ಮಲ್ ಡೈಲಿ ವ್ಲಾಗ್ ಇದಾಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.